ಕಲ್ಲುಕಾರಿಯಲ್ಲಿ ದುರಂತದಲ್ಲಿ 7 ಮಂದಿ ಸಾವು, 5 ಕಾರ್ಮಿಕರ ಸ್ಥಿತಿ ಗಂಭೀರ. ಮುಂದುವರೆದಂತಹ ಚಿಕಿತ್ಸೆ. ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಯಲ್ಲಿ ಕಾರ್ಮಿಕರಿಗೆ ಚಿಕಿತ್ಸೆ. ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಗೆ ವಿಪಕ್ಷ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಕಲ್ಲುಕಾರಿಯಲ್ಲಿ ದುರಂತದಲ್ಲಿ 7 ಮಂದಿ ಸಾವಾಗಿದೆ, 5 ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ. ಮುಂದುವರೆದಂತಹ ಚಿಕಿತ್ಸೆ. ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಯಲ್ಲಿ ಕಾರ್ಮಿಕರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಗೆ ವಿಪಕ್ಷ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಭೇಟಿಯನ್ನ ನೀಡಿದ್ದಾರೆ. ಆರೋಗ್ಯ ಹೇಗಿದೆ ಅಂತ ಹೇಳಿ ಗಾಯಾಳುಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಕಾರ್ಮಿಕರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಏನಾಯ್ತು ಇವತ್ತು 6:30 ಸರಿಸುಮಾರಿಗೆ ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ಯಾರ ನಿರ್ಲಕ್ಷ್ಯ ಅಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದ್ರೆ 2 ಕ್ವಾರೆ ಒಂದೇ ಕಡೆಗಿರುತ್ತೆ. ಒಂದು ಓನರ್ ಮಿಸ್ಟೇಕೋ ಅಥವಾ 2ನೇ ಓನರ್ ಮಿಸ್ಟೇಕೋ ಅಂತ ಹೇಳಿ ಇಬ್ರು ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಸರಿಯಾದ ರೀತಿಯಲ್ಲಿ ಅಲ್ಲಿರುವಂತವರಿಗೆ ಸುರಕ್ಷತೆಯ ಕ್ರಮವನ್ನ ಕೈಗೊಂಡಿಲ್ಲ. ನೀವು ಬೇರೆ ಸಿಗ್ತಾ ಇಲ್ಲ. ಕ್ವಾರೆಯ ಓನರ್ಸ್ಗಳು ಯಾರ್ದದು? ಯಾರು ತೆಗೆದುಕೊಳ್ತೀರಿ? ಆ ಒಂದು ಗಾಯಾಳುಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡುವುದನ್ನು ಯಾರು ತೆಗೆದುಕೊಳ್ತೀರಿ? ಆ ಆರೋಪವನ್ನು ಯಾರು ತೆಗೆದುಕೊಳ್ತೀರಿ? ಬೆಳಗ್ಗೆಯಿಂದ ಇದನ್ನೇ ಹೇಳ್ತಾ ಇದ್ದೀವಿ. ಅವರಿಗೆ ಸರ್ಕಾರದಿಂದ ಪರಿಹಾರಧನವೂ ಕೂಡ ಸಿಕ್ತು. ಗಾಯಾಳುಗಳು ಅದೆಷ್ಟರ ಮಟ್ಟಿಗೆ ಕಷ್ಟಪಡ್ತಿದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಉಸಿರಾಡಕ್ಕಾಗ್ತಾ ಇಲ್ಲ ಕೆಲವೊಂದಿಷ್ಟು ಜನಕ್ಕೆ. ಇನ್ನು ಸತ್ತವರ ವಿಚಾರವನ್ನ ಹೇಳಬೇಕು ಅಂತಂದ್ರೆ ಯಾರು ವ್ಯಕ್ತಿ ಅಂತ ಹೇಳಿ ಗುರುತಿಸ್ಲಿಕ್ಕಾಗ್ತಾ ಇರಲಿಲ್ಲ. ಆ ರೀತಿಯಾಗಿ ಕಲ್ಲು ಬಂದು ಜಜ್ಜ್ ಹೋಗಿದೆ ರೀ. ಆ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೆಳ್ಳಿಗೆ ಈ ರೀತಿಯಾಗಿರುವಂತಹ ಘಟನೆ ನಡೆದಿದೆ. ಕೆಳಗಡೆ ಕಾರ್ಮಿಕರು ಇದ್ದಾರೆ ಅನ್ನೋದು ಇಲ್ಲ ಅನ್ನೋದು ಗೊತ್ತಿಲ್ಲ. ಮೇಲ್ಗಡೆಯಿಂದ ಇತ್ತಾಚಿಯಿಂದ ಅಗಿಯೋ ಕೆಲಸ ಆಗ್ತಾ ಇದೆ. ಕೆಳಗಡೆ ಇರುವಂತಹ ಕಾರ್ಮಿಕರನ್ನ ಲೆಕ್ಕಿಸ್ತಾ ಇಲ್ಲ. ಅಲ್ಲಿ ಕಾರ್ಮಿಕರು ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿ 6 ಜನ ಮಧ್ಯಪ್ರದೇಶದ ಕಾರ್ಮಿಕರು ಹಾಗೂ ಓರ್ವ ನಮ್ಮ ಕರ್ನಾಟಕದ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಅವರನ್ನ ನೋಡ್ಲಿಕ್ಕೆ, ಹೇಗಿದ್ದೀರಾ ಏನು ಎತ್ತ ಅಂತ ಕೇಳಲಿಕ್ಕೆ ಮತ್ತು ಅವರನ್ನ ವಿಚಾರಣೆ ಮಾಡಲಿಕ್ಕೆ ಆರ್ಆರ್ ಆಸ್ಪತ್ರೆಗೆ ವಿಪಕ್ಷ ನಾಯಕರು ಭೇಟಿಯನ್ನ ನೀಡಿದ್ರು. ಕುಶಲೋಪರಿಗಳನ್ನ ವಿಚಾರಣೆ ಮಾಡಿದ್ರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.